ಹಾಯ್, ವೆಲ್ಕಮ್ ಟು ಸಿರಿ ಚೆರಿ ಚಾನಲ್. ಇವತ್ತು ನಾನು ಐಸ್ ಕ್ರೀಮ್ ಸ್ಟಿಕ್ ಇಟ್ಕೊಂಡು ಇನ್ನೊಂದು ಗೇಮ್ನ ರೆಡಿ ಮಾಡಿದ್ದೀನಿ. ಈಗ 44 ಅಂತ ಇದೆ. ನೀನು ಇದನ್ನ 2 ಸ್ಟಿಕ್ನ ಯೂಸ್ ಮಾಡ್ಕೊಂಡು ಅತಿ ದೊಡ್ಡ ಸಂಖ್ಯೆನ ಮಾಡಬೇಕು. ಜಾಸ್ತಿ ಅಂಕಿ ಇರೋದು 2 ಸ್ಟಿಕ್ನ ಯೂಸ್ ಮಾಡ್ಕೋಬೇಕು. ನೀನು ಯಾವ ಥರನಾರು ಆಯಿತು. ಈಗ ಇದ್ರಲ್ಲೇನೆ ಹಿಂಗೆ ಮಾಡ್ಬೇಕಾ? 2 ಸ್ಟಿಕ್, ಇದ್ರಲ್ಲೊಂದು ಸ್ಟಿಕ್, ಇದ್ರಲ್ಲೊಂದು ಸ್ಟಿಕ್ ತೆಗಿಬೇಕು. 2 ಸ್ಟಿಕ್ ಯೂಸ್ ಮಾಡ್ಕೊಂಡು ಅದು ಹೆಂಗಾಯ್ತು? ಏನಾಯ್ತು? ಯು ಆಯ್ತಲ್ಲ. ಅಂಕಿ ಬರಬೇಕು. ಅತಿ ದೊಡ್ಡ ಅಂಕಿ ಅದು ಯಾವ್ದಾರು ಆಯ್ತು. ಈಗ 44ಗಿಂತ ಜಾಸ್ತಿ. 44ಗಿಂತ ಜಾಸ್ತಿ ಯಾವ್ದಾರು ಮಾಡ್ಬೋದು. ಮೇಲಿಗೆ ಯಾವ್ದಾರು ಮಾಡು. ಅತಿ ದೊಡ್ಡ ಸಂಖ್ಯೆ 2 ಸ್ಟಿಕ್ನ ಯೂಸ್ ಮಾಡ್ಕೋಬೇಕು ನೀನು. ಇದ್ರಲ್ಲೊಂದು, ಅದರಲ್ಲೊಂದು. ಏನದು? ಅದೇ ನೋಡ್ತಾ ಇದ್ದೀನಿ. ಎರಡೇ ಸ್ಟಿಕ್ನ ಯೂಸ್ ಮಾಡಬೇಕು. ಇದ್ರಲ್ಲಿ ಒಂದು ಸ್ಟಿಕ್ ಯೂಸ್ ಮಾಡ್ಬೇಕು, ಅದ್ರಲ್ಲಿ ಒಂದು ಸ್ಟಿಕ್ ಯೂಸ್ ಮಾಡಬೇಕು ಅಷ್ಟೇ. ಇದು ಹಿಂಗೆ ಇರಬೇಕು. ನೀನು ಹೆಂಗ್ ಬೇಕಾದ್ರೂ ಮಾಡು. 2 ಸ್ಟಿಕ್, ಇದ್ರಲ್ಲಿ ಒಂದು ಸ್ಟಿಕ್ ತಗೋಬೇಕು. ಈಗ 2 ಸ್ಟಿಕ್ ಯೂಸ್ ಮಾಡ್ಬಿಟ್ಟು ಅತಿ ದೊಡ್ಡ ಸಂಖ್ಯೆ. ಈಗ 44ಗಿಂತ ಜಾಸ್ತಿ ಇರೋದನ್ನ ಇದು ಎರಡು ಹಂಗೆ ಇರ್ತದಾ? ನೀನು ಅದನ್ನ ಮಾಡಬೇಕು. ನೀನು ಹೆಂಗ್ ಬೇಕು ಮಾಡು. ಇದು ಹೆಂಗಿತ್ತು? 44 ಹಿಂಗಿತ್ತು. ಹೆಂಗಿತ್ತು? ಇಲ್ಲ. ಈಗ 44ಗಿಂತ ಜಾಸ್ತಿ ಇರೋಂಗೆ ಮಾಡು. ನೀನು ಹೆಂಗಾದ್ರೂ ಮಾಡು. ಇದರಲ್ಲಿ ಒಂದು ಸ್ಟಿಕ್, ಅದರಲ್ಲಿ ಒಂದು ಸ್ಟಿಕ್ ತೆಗಿಬೇಕಷ್ಟೇ. ತೆಗೆದ್ರೆ ಆಯ್ತದಾ? ತೆಗಿ. ಏನಾಯ್ತು ಇದು? ಇದೇನು ಅಂಕಿ ಆಯ್ತಾ ಇಲ್ಲ ಏನಾಯ್ತು? ಯೋಚನೆ ಮಾಡು ಅಟ್ಲೀಸ್ಟು. ಈಗ 44 ಇರುತ್ತೆ. ನೀನು ಅದಕ್ಕಿಂತ ಜಾಸ್ತಿ ಇರೋದನ್ನ ನೀನು ಮಾಡಬೇಕು. ಒಂದು ಸ್ಟಿಕ್ಕರೂ ನೀನು ಇದರಲ್ಲೊಂದು ಸ್ಟಿಕ್, ಅದರಲ್ಲೊಂದು ಸ್ಟಿಕ್ ತೆಗ್ದಾರು ಮಾಡ್ಬೋದು. ಈಗ ಇದನ್ನ ತೆಗೆದು 2 ಸ್ಟಿಕ್ ಈಗ 2 ಸ್ಟಿಕ್ ತೆಗೆದಿದ್ದೀನಿ. 2 ಸ್ಟಿಕ್ ಹೆಂಗಾದ್ರೂ ಇಡು. 44ಗಿಂತ ಜಾಸ್ತಿ ಇರಬೇಕು. ಏನ್ ಬಾಕ್ಸ್ ಮಾಡ್ತಿದ್ಯಾ? 77 ಇದನ್ನ ಇಡಬೇಕು ಕಣಪ್ಪ. ಈಗ 2 ಸ್ಟಿಕ್ ತೆಗೆದ್ಮೇಲೆ ಇದನ್ನ ಇಡಬೇಕು. ಇರ್ತೀನಲ್ಲ. ಏನದು? 77. ಅಮ್ಮ 7 ಹಿಂಗೆ ತಾನೇ ಬರೆಯೋದು. ತಪ್ಪು ಪುಣ್ಯ. ಕರೆಕ್ಟಾಗಿ ಮಾಡು. ಮಾಡಿ ಹತ್ರ ಬದಿಗೆ ಮಾಡು. 2 ಸ್ಟಿಕ್ ತೆಗೆದ್ಬಿಟ್ಟು ಈಗ 7 ಹಿಂಗೆ ತಾನೇ ಬರೆಯೋದು. ಈಗ ಇದು ಹಿಂಗೆ ಇರುತ್ತೆ. 2 ಸ್ಟಿಕ್ ತೆಗ್ದಾಗ ನೀನು ಇಡಬೇಕು. ಹೆಂಗ್ ಇಡ್ತೀಯ ಅನ್ನೋದು ನೀನು ಅದರಲ್ಲೇ ಇಟ್ಬೇಕು.
ನೀನು ಅದನ್ನ ತೆಗ್ದು ಇದನ್ನ ತೆಗ್ದು ಹೆಂಗೆ ಈಗ ಆಯ್ತು ನೋಡಿ, ಈಗ ಇದು ಹಿಂಗಿಡ್ತೀನಿ, ಈಗಿಡ್ತೀನಿ. 77ಗಿಂತನೂ ಜಾಸ್ತಿ ಬರುತ್ತೆ. ಆಯ್ತು, ಹೌದಾ? ಎರಡು ಸ್ಟಿಕ್ ತೆಗ್ದ್ಬಿಟ್ಟಿಟ್ರೆ 77ಗಿಂತನೂ ಜಾಸ್ತಿ ಬರುತ್ತೆ. 90 ಮಾಡು, ಹೆಂಗ್ ಮಾಡ್ತೀಯ ಮಾಡು, ಬಾಯಲ್ಲಿ ಹೇಳ್ಬಾರ್ದು. ಎರಡು ಸ್ಟಿಕ್, ಇದ್ರಲ್ಲೊಂದು ಸ್ಟಿಕ್ ಅದ್ರಲ್ಲೊಂದು ಸ್ಟಿಕ್ ತೆಗಿಬೇಕು. ನೀವೇ ಮಾಡಿ. ಗೊತ್ತಾಗ್ಲಿಲ್ವಾ? ಮಾಡ್ಲಾ? ಇನ್ನೊಂದ್ಸಲ ಯೋಚನೆ ಮಾಡ್ತೀಯಾ? ಈಸಿ. ಬೇರೆ ಮಾಡಿ ಗೊತ್ತಿಲ್ಲ. ಗೊತ್ತಾಗ್ಲಿಲ್ವಾ? ನಾನು ಇದ್ರಲ್ಲೊಂದು ಸ್ಟಿಕ್ ತೆಗ್ದಿದ್ದೀನಿ, ಇದ್ರಲ್ಲೊಂದು ಸ್ಟಿಕ್ ತೆಗ್ದಿದ್ದೀನಿ. ಇದೊಂದು ಹಿಂಗಿಟ್ಟೆ, ಇದೊಂದು ಹಿಂಗಿಟ್ಟೆ. ಎಷ್ಟಾಯ್ತು? ಅಯ್ಯೋ ಇಷ್ಟೇ. ಇದನ್ನೇ ಮೈಂಡ್ ಗೇಮ್ ಅನ್ನೋದು. ಯೋಚನೆ ಮಾಡ್ಬಿಟ್ಟು ಮಾಡಬೇಕು. ಪುನಃ ಈಗ ಇದು 3 ಗ್ಲಾಸ್ ಐತೆ. ಈ 3 ಸ್ಟಿಕ್ನ ಯೂಸ್ ಮಾಡ್ಕೊಂಡು ಈ ಗ್ಲಾಸ್ನ ಹಿಂಗಿಡಬೇಕು. ಈ ಗ್ಲಾಸ್ನ ಜರುಗಿಸ್ಬಾರ್ದು. ಈ ಸ್ಟಿಕ್ಕಿಂದ ಐಸ್ ಕ್ರೀಮ್ ಸ್ಟಿಕ್ಕಿಂದ ಯೂಸ್ ಮಾಡ್ಕೊಂಡು ನೀನು ಇದನ್ನ ಇಡಬೇಕು. ಮೂರು ಸ್ಟಿಕ್ನ ಯೂಸ್ ಮಾಡ್ಕೊಂಡು ನೀನು ಮಾಡಬೇಕು. ಗ್ಲಾಸ್ನ ಜರುಗಿಸ್ಬಾರ್ದು. ಗ್ಲಾಸ್ ಈ 3 ಸೇರ್ಸ್ ಮೇಲೆ ಇಡಬೇಕು. ಈ 3 ಸ್ಟಿಕ್ನ ಯೂಸ್ ಮಾಡ್ಕೋಬೇಕು. ಈಗ ನೀನು ಅದಿಟ್ರೆ ಇದನ್ನ ಹೆಂಗಿಡ್ತೀಯ ಅಲ್ಲಿ ಮೇಲೆ? ಮಧ್ಯದಲ್ಲಿ ಹೆಂಗ್ ಇಡಕಾಯ್ತದೆ? ಈ 3 ಸೇರಿಸಿ ಅದ್ರ ಮೇಲೆ ಸ್ಟಿಕ್ ಯೂಸ್ ಮಾಡಿ ಅದ್ರ ಮೇಲೆ ಇದನ್ನ ಇಡಬೇಕು ಗ್ಲಾಸ್ನ. ಜರುಗಿಸ್ಬಿಡ. ಇಷ್ಟು ಇರ್ತದಾ? ಆಯ್ತು, ಇಡು. ಇಲ್ಲಿ ಇದೆ ಇದು. ಅದೇ ಇರ್ತದೆ, ನೀನು ಇಡಬೇಕು. ಹೌದಾ? ಮಧ್ಯಕ್ಕೆ ಇಡ್ಬೇಕಂತೆ. ಮಾಡು, ಟ್ರೈ ಮಾಡು, ನೋಡೋಣ ಹೆಂಗೆ ಟ್ರೈ ಮಾಡ್ತೀವಿ ಮಾಡು. ಇಲ್ಲ, 3 ಸ್ಟಿಕ್ಕಲ್ಲೇ ಇಡ್ಬೋದು. ನೀನು ಟ್ರೈ ಮಾಡು. ಒಂದು ಟ್ರೈ ಮಾಡಬೇಕು. ಹಂಗ ಮಧ್ಯದಲ್ಲೇ ಯೋಚನೆ ಮಾಡಬೇಕು. ತಲೆಗೆ ಕೆಲಸ ಕೊಡಬೇಕು. ತಲೆಗೆ ಮಧ್ಯದಲ್ಲೇ ಇಡಬೇಕಾ? ಇಡು. ಅದು ಹೆಂಗಿರ್ತಿತ್ತು ಅಲ್ಲಿ ಈ ತರ ತಲೆಗೆ ಕೆಲಸ ಕೊಡ್ಬಂದು ಈ ತರ ತಲೆ ಕೆಲಸ ಕೊಡ. ಇದು 3 ಸ್ಟಿಕ್ನ 3 ಗ್ಲಾಸ್ನ ಯೂಸ್ ಮಾಡ್ಕೊಂಡು ನೀನು ಈ ಗ್ಲಾಸ್ನ ಇಡಬೇಕು. ಆಯ್ತು, ಈಗ ಮಧ್ಯೆ ಇಟ್ಟಲ್ಲ, ಅದು ಹೆಂಗ್ ಲೋಟ ಇಡ್ತೀಯ? ತಲೆಗೆ ಕೆಲಸ ಕೊಡಬೇಕು. ಇದು ಹೆಚ್ಚು ಹತ್ರ ಇಡ್ಬೇಕಲ್ವಾ? ಮೇಲಿಡ್ಬೇಕಾ ಕೆಳಗಡೆ? ಮೇಲಿಡ್ಬೇಕು. ಅದ್ರ ಮೇಲೆ ಗ್ಲಾಸ್ ಇಡ್ಬೇಕು. ಆಗಲ್ಲ, ಇದು ತಗಲಿ, ನೀವೇ ಮಾಡಿ. ಆಗಲ್ವಾ? ಒಂದು ನಿಮಿಷ ಕಟ್ ಮಾಡು. ನಾನು ಮಾಡಲೇ ಈಗ? ಇದು ಹಿಂಗೆ ಇಟ್ಬಿಟ್ಟು ಇದನ್ನ ಹಿಂಗೆ
ನೋಡಿ ಈ ಥರ ಶೇಪಲ್ಲಿ ಇಟ್ಟರೆ ಈ ಗ್ಲಾಸ್ನ ಈ ಥರ ಹಿಂಗಿಡ್ಬೋದು.